ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಹರೇ ಶ್ರೀನಿವಾಸ. ವಾಣಿಶ್ರೀಯವರು ಹಾಡಿದಂಥ ಈ ಹಾಡನ್ನ ಕೇಳ್ತಾ ಅಯೋಧ್ಯಾಪತಿ ಶ್ರೀರಾಮದೇವರನ್ನ ಮನದಲ್ಲಿ ನೆನೆಯುತ್ತಾ ರಾಮನವಮಿಯ ಆಚರಣೆಯ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಭಗವಂತನ ಜನನಕ್ಕೆ ಸಿದ್ಧಳಾದಂಥ ಭೂರಮೆ ವಸಂತ ಮಾಸದ ನಿಮಿತ್ತ ಹಚ್ಚ ಹಸಿರಿನ ಒಡಲಿನಿಂದ ಕಂಗೊಳಿಸ್ತಾ ಇರಬೇಕಾದ್ರೆ ಭಗವಂತ ಶ್ರೀರಾಮಚಂದ್ರ ಚೈತ್ರ ಶುದ್ಧ ನವಮಿ ದಿನ ಈ ಭೂಮಿಯಲ್ಲಿ ಅವತರಿಸಿದರು. ಈ ಹಬ್ಬವನ್ನ ಇಡೀ ದೇಶದಲ್ಲಿಯೇ ಭಗವದ್ಭಕ್ತರು ವಿಶೇಷ ರೀತಿಯಿಂದ ಆಚರಿಸುವುದನ್ನ ಕಾಣ್ತೇವೆ. ಈ ಹಬ್ಬದ ಪೂರ್ವಭಾವಿಯಾಗಿ ಯುಗಾದಿ ಪ್ರತಿಪದೆಯಿಂದ ಉಷಾ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಮಂಗಳ ವಾದ್ಯಗಳು ಮೊಳಗೋದ್ರೊಂದಿಗೆ ಬೆಳಿಗ್ಗೆ ದೇವರಿಗೆ ವಿಶೇಷ ಪೂಜೆ, ದೀಪೋತ್ಸವ, ಅಲಂಕಾರ, ರಾಮಭಜನೆ, ಕೀರ್ತನೆ, ಸಾಯಂಕಾಲ ಉಪನ್ಯಾಸ, ಭಕ್ತಿ ಸಂಗೀತ ನಡೆಯುವುದಲ್ಲದೆ ಮನೆ ಮನೆಗಳಲ್ಲಿ ಭಕ್ತರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರ. ಚೈತ್ರ ಶುದ್ಧ ನವಮಿ ದಿನ ಶ್ರೀರಾಮಚಂದ್ರರು ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಅವತರಿಸಿದ್ರಂತೆ. ಆ ಕಾರಣ ಭಕ್ತರೆಲ್ಲರೂ ಶುಚಿರ್ಭೂತರಾಗಿ ಸಡಗರ ಸಂಭ್ರಮದಿಂದ ಶ್ರೀರಾಮದೇವರನ್ನ ತೊಟ್ಟಿಲಲ್ಲಿ ಹಾಕಿ ಆರತಿ ಮಾಡಿ ವಿವಿಧ ವಾದ್ಯ ವೈಭವಗಳೊಂದಿಗೆ ತಮಗಾದ ಆನಂದವನ್ನ ಪ್ರದರ್ಶಿಸ್ತಾರ. ಇನ್ನು ಸ್ತ್ರೀಯರು ಲಾಲಿ ಗೋವಿಂದ ಲಾಲಿ ಕೌಸಲ್ಯ ಬಾಲ ಶ್ರೀರಾಮ ಲಾಲಿ ಲಾಲಿ ಮುನಿವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ಎಂದು ಲಾಲಿ ಹಾಡುತ್ತಾ ಜೋಗುಳದೊಂದಿಗೆ ತೊಟ್ಟಿಲನ್ನ ತೂಗ್ತಾರ. ಇನ್ನು ಸಂತಾನಪೇಕ್ಷೆ ಉಳ್ಳವರು ಭಕ್ತಿಯಿಂದ ಈ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸುವುದರಿಂದ ದೇವರ ಕರುಣೆಗೆ ಪಾತ್ರರಾಗ್ತಾರೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು ರಾಮದೇವರಿಗೆ ಪ್ರಿಯ ಅಂತ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಬೆರೆಸಿ ತಯಾರಿಸಿದ ಪ್ರಸಾದವನ್ನ ನೈವೇದ್ಯ ಸಮರ್ಪಣೆ ಮಾಡಿ ಆಗಮಿಸಿದ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡಬೇಕು. ಇನ್ನು ಬೇಸಿಗೆ ದಿನವಾದ್ದರಿಂದ ಮೈ ಮನಕ್ಕೆ ತಂಪನ್ನೀಯುವ ಕೋಸಂಬರಿ, ಪಾನಕಗಳನ್ನ, ಮಜ್ಜಿಗೆಯನ್ನ, ಎಳೆನೀರನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡಬೇಕು. ಇನ್ನು ವಿವಾಹ ಅಪೇಕ್ಷಿತರು ಈ ತಿಂಗಳಲ್ಲಿ ಜನಕಸ್ಯ ವಾಚ ವಿಕೃತ್ವ ಪಾಣಿನ್ ಪಾಣಿಭಿ ಅಸ್ಪೃಶನ್ ಚತ್ವರಸ್ತೆ ಸತಃ ಶೃಣಾಂ ವಸಿಷ್ಠಸ್ಯ ಮಾತೇಷ್ಟಿತ ಎಂಬ ಮಂತ್ರವನ್ನ ದಿನಕ್ಕೆ 108 ಬಾರಿ 1 ತಿಂಗಳು ಕಾಲ ಪಠಿಸುವುದರಿಂದ ಕಂಕಣ ಭಾಗ್ಯ ತೋರಿತದ ಅಂತ ಹಿರಿಯರು ಹೇಳ್ತಾರ. ಯಾವುದಕ್ಕೂ ನಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿನೂ ಮುಖ್ಯ ಆಗಿರಬೇಕು. ಹಾಗಾದ್ರೆ ಈ ರಾಮನವಮಿ ಆಚರಣೆ ಏಕೆ, ಇದನ್ನು ಆಚರಿಸುವ ಮಹತ್ವ ಆದರೂ ಏನು ಅಂತ ತಿಳಿಯುವುದಾದ್ರೆ, ಪ್ರಭು ಶ್ರೀರಾಮಚಂದ್ರನು ಪರಮಾತ್ಮನೇ ಆದರೂ ಸಾಮಾನ್ಯ ವೀರ ಪುರುಷನಂತೆ ವರ್ತಿಸಿ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖಗಳನ್ನ ಎದುರಿಸುವ ರೀತಿ ನೀತಿಗಳನ್ನ ಸಮಾಜಕ್ಕೆ ತೋರ್ಸ್ಯಾರ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ ಎಂಬುದನ್ನ ನಾವು ಅವರ ಜೀವನದಲ್ಲಿ ಕಾಣ್ತೀವಿ. ರಾಮನ ಅವತಾರ ತ್ರೇತಾಯುಗದಲ್ಲೇ ಆದರೂ ಈ ಕಲಿಯುಗದಲ್ಲಿ ಅವರ ಆದರ್ಶಗಳನ್ನ ನಾವೆಲ್ಲರೂ ಆಚರಿಸಲು ಪ್ರಯತ್ನ ಪಡಬೇಕು. ಜಗತ್ತಿನಾದ್ಯಂತ ಶ್ರೀರಾಮಚಂದ್ರ ಆದರ್ಶ ಪುರುಷನಾದರೆ ಈ ಕಾರಣದಿಂದ ಅವರನ್ನ ನಾವು ಮರ್ಯಾದ ಪುರುಷೋತ್ತಮ ಅಂತನೂ ಕರಿತೀವಿ. ಉಟ್ಟ ಪೀತಾಂಬರವು, ಉಡಿಗಂಟೆ ಒಡ್ಯಾಣ, ತೊಟ್ಟ ನವರತ್ನದ ಆಭರಣ, ರಸ ಕರುಣ ಕೊಟ್ಟ ನಂಬಿಕೆ ಇಟ್ಟಲ್ಲಿ ತಪ್ಪ ಕರುಣದಲ್ಲಿ ರಕ್ಷಿಸುವ ಸೃಷ್ಟಿಯೊಳಗೆಣೆಗಾಣೆ ಕೌಸಲ್ಯ ರಾಮ ಎಂದು ಶ್ರೀರಾಮಚಂದ್ರನನ್ನ ಜನ ಭಕ್ತಿಯಿಂದ ನೆನಿತಾರ. ಇನ್ನು ಕಲಿಯುಗದಲ್ಲಿ ಶ್ರೀರಾಮ ಎಂಬ ತಾರಕ ಮಂತ್ರ ಬಹಳಷ್ಟು ಪ್ರಭಾವಶಾಲಿಯಾಗಿದೆ.
ಕುಖ್ಯಾತ ಬೇಡನಾಗಿದ್ದಂಥ ರತ್ನಾಕರ ಎಂಬ ವ್ಯಕ್ತಿ ರಾಮನಾಮ ಪಾರಾಯಣದಿಂದ ರಾಮಾಯಣ ಎಂಬ ಪವಿತ್ರ ಗ್ರಂಥ ರಚಿಸಿ ವಾಲ್ಮೀಕಿ ಆದ್ರು ಅಂತ ಕಥೆನೂ ನಾವು ಕೇಳ್ತೀವಿ. ಕಾರಣ ಕೆಲಸ ಮಾಡ್ತಾ ಬಿಡುವಿನ ಸಮಯದಲ್ಲಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾ ರಾಮನಾಮವನ್ನ ಪಾರಾಯಣ ಮಾಡ್ತಾ ರಾಮನಾಮ ಲೇಖನ ಬರಿತಾ ನಮ್ಮ ಕಷ್ಟಗಳನ್ನ ನಾವು ಮಂಜಿನಂತೆ ಕರಗಿಸಿಕೊಳ್ಳೋಣ. ಇವೆಲ್ಲ ಮಾಡಲು ನಮಗೆ ಶ್ರದ್ಧೆ ಇರಲಿ. ನಾಮ ಸಂಕೀರ್ತನೆ ಮಾಡುವವನಿಗೆ ನರಕದ ಭಯನೂ ಇಲ್ಲ ಅಂತ ದಾಸರು ಹೇಳ್ಯಾರ. ಇನ್ನು ಬಹಳಷ್ಟು ಜನ ತದಗಿ ಗೌರಿ ಬಗ್ಗೆ ನನ್ನ ಕೇಳ್ತಾ ಮುಂದೆ ಕೂಡ್ಸಿದ್ರಾಗತ್ತಾ, ಅಕ್ಷಯ ತೃತೀಯ ಕೂಡಿಸ್ಬೋದಾ ಅಂತೆಲ್ಲ ಕೇಳಿದ್ದಾರೆ. ನಮ್ಮ ಧರ್ಮ ಯದ್ಭಾವ ತದ್ಭವತಿ ಅಂತ ಹೇಳುತ್ತೆ. ಅಂದ್ರೆ ದೈವ ಕಾರ್ಯಕ್ಕೆ ನಾಳೆ ಎನ್ನದೇ ಈಗಲೇ ಮಾಡೋಣ. ಯಾಕಂದ್ರೆ ದೇವರಿಗೆ ಹೋಗುವಾಗ, ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ ಧೂಪಿಲ್ಲ ದೀಪಿಲ್ಲ, ಬಾ ನನ್ನ ಗುಡಿಗೆ, ವರವಿಲ್ಲ ಶಾಪಿಲ್ಲ, ಹೋಗ್ ನಿನ್ ಮನೆಗೆ ಅಂತ ದೇವ್ರು ಹೇಳ್ತಾನಂತ. ಅದಕ್ಕೆ ನಡ್ಕೊಂಡ್ಯ ಪಡ್ಕೊಂಡ್ಯ ಎನ್ನುವಂತೆ ದೇವರ ಪೂಜಾ ಸಂಪ್ರದಾಯಕ್ಕೆ ಇಂತಿಷ್ಟು ಅಂತ ಸಮಯ ಮೀಸಲಿಟ್ಟು ಮುಂದಿನ ಪೀಳಿಗೆಗೆ ನಾವೆಲ್ಲ ಮಾದರಿ ಆಗೋಣ ಅಂತ ಹೇಳ್ತಾ, ಸಂಪ್ರದಾಯ ಉಳಿಸಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ವಿಡಿಯೋ ಶೇರ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳೊಂದಿಗೆ ನಮಸ್ಕಾರಗಳು.